ಮಕರ ರಾಶಿ ವ್ಯಕ್ತಿಯ ರಹಸ್ಯ ಮತ್ತು ಗುಣ ಸ್ವಭಾವವನ್ನು ತಿಳಿಯೋಣ. ಮಕರ ರಾಶಿ ರಾಶಿ ನಕ್ಷತ್ರದಲ್ಲಿ 10ನೇ ರಾಶಿ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಉತ್ತರಾಷಾಢ ನಕ್ಷತ್ರ 2, 3, 4 ಪಾದದವರು, ಶ್ರವಣ ನಕ್ಷತ್ರ 4 ಪಾದದವರು, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರಿರ್ತಾರೆ. ಈ ರಾಶಿಯ ಚಿಹ್ನೆ ಮೊಸಳೆ. ಇವರು ಯಾವುದೇ ಕೆಲಸ ಹಿಡಿದರೂ ಅದು ಮುಗಿಯುವವರೆಗೂ ಕೂಡ ಬಿಡುವುದಿಲ್ಲ. ಈ ರಾಶಿಯವರು ಉತ್ತಮ ಆದರ್ಶ ಹೊಂದಿದ್ದರೂ ಕೂಡ ಕೊನೆಯಲ್ಲಿ ನಿರಾಸೆ ಹೊಂದುತ್ತಾರೆ. ಈ ರಾಶಿಯಲ್ಲಿ ಜನಿಸಿದವರು ಎತ್ತರ ಶರೀರದವರು, ಬಿಳಿ ಬಣ್ಣದವರು, ಸುಂದರ ಕಣ್ಣುಗಳು, ಸೇವಾಭಿಲಾಷಿಗಳು, ಸದೃಢ ಶರೀರ ಹೊಂದಿದವರು, ನಿಧಾನವಾದ ನಡಿಗೆಯನ್ನು ಹೊಂದಿರುತ್ತಾರೆ. ಜೀವನದ ಕೆಲವೊಂದು ಹಂತದಲ್ಲಿ ಈ ರಾಶಿಯವರು ಅಧ್ಯಾತ್ಮದೆಡೆಗೆ ಸಾಗಿಬಿಡುತ್ತಾರೆ. ಈ ರಾಶಿಯವರು ಧೈರ್ಯಶಾಲಿಗಳು, ಹಾಗೆ ತ್ಯಾಗಿಗಳು, ಗೃಹಸ್ಥ ಜೀವನದಲ್ಲಿ ಸಫಲರಾಗಿರ್ತಾರೆ. ಸಂಸಾರದ ಜೀವನದಲ್ಲಿ ಕೆಲವು ಏಳು ಬೀಳುಗಳನ್ನು ಕಂಡು ಕೊನೆಯಲ್ಲಿ ಯಶಸ್ಸನ್ನು ತಮ್ಮದಾಗಿಸಿಕೊಳ್ತಾರೆ. ಮಕರ ರಾಶಿ ಅಂದರೆ ಶ್ರಮ ಪಡುವ ರಾಶಿ. ಇವರು ಪಕ್ಕಾ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾರೆ. ಮಾತು ಮತ್ತು ವ್ಯವಹಾರದಲ್ಲಿ ಕಟ್ಟುನಿಟ್ಟಾಗಿರ್ತಾರೆ. ಆದರೆ ಒಬ್ಬರು ಇವರಿಗೆ ಇಷ್ಟ ಆದ್ರು ಅಂದರೆ ಕೊನೆವರೆಗೂ ಇವರು ಅವರ ಜೊತೆ ನಿಲ್ತಾರೆ. ಇವರು ಭಾವಜೀವಿಗಳು. ಏಕಾಂತದಲ್ಲಿರೋದು ಅಂದರೆ ಇವರಿಗೆ ತುಂಬಾನೇ ಇಷ್ಟ. ಆದರ್ಶ ಗುಣವುಳ್ಳವರು, ಹಠ ಸ್ವಭಾವದವರಾಗಿರ್ತಾರೆ. ಇವರಿಗೆ ತಾಳ್ಮೆ ಜಾಸ್ತಿ. ಇವರಿಗೆ ಕೋಪ ಬರೋದು ತುಂಬಾನೇ ಕಡಿಮೆ. ಕೆಲವೊಂದ್ಸಲ ಕೋಪ ಬಂದರೆ ನಿಯಂತ್ರಣ ಮಾಡೋದು ತುಂಬ ಕಷ್ಟ. ಮಕರ ರಾಶಿಯವರ ಜಾತಕದಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳು ಶುಭವಾಗಿದ್ದರೆ ಕ್ರೀಡೆ ಮತ್ತು ಕಲೆಯಲ್ಲಿ ಅದ್ಭುತ ಸಾಧನೆ ಮಾಡ್ತಾರೆ. ಹಾಗೆಯೇ ವ್ಯಾಪಾರ ಮತ್ತು ಉದ್ದಿಮೆ ಸ್ಥಾಪಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಕೀರ್ತಿ, ಗೌರವ ಇವರನ್ನು ಹುಡುಕಿಕೊಂಡು ಬರುತ್ತೆ. ಮಕರ ರಾಶಿಯವರು ಹೆಚ್ಚಾಗಿ ರೈಲ್ವೆ, ವಿಮಾನ ಕ್ಷೇತ್ರದಲ್ಲಿ, ಕಂಪ್ಯೂಟರ್ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸ್ವಂತ ಉದ್ಯೋಗ ಮಾಡುವವರಾಗಿರ್ತಾರೆ. ಇವರು ವಿನಯ ಸ್ವಭಾವದವರು, ಆಡಂಬರ ಇಲ್ಲದವರು, ಸಂಗೀತ ಮತ್ತು ನೃತ್ಯ ಪ್ರಿಯರು. ಇವರು ಬುದ್ಧಿವಂತರಾಗಿದ್ದು ತಮ್ಮ ಮಾತನ್ನು ಸಮರ್ಥಿಸಿಕೊಳ್ತಾರೆ. ತಂದೆ ಹಾಗೂ ಇತರ ವ್ಯಕ್ತಿಗಳೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರ್ತಾರೆ. ಇನ್ನು ಇವರ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ ನೋಡೋದಾದರೆ ಮಕರ ರಾಶಿಯವರು ಸಂಗಾತಿಯವರ ಪೊಸೆಸಿವ್ನೆಸ್ನಿಂದ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿವೆ. ಮಕರ ರಾಶಿಯವರಿಗೆ ಅವರಿಗಿಂತಲೂ ಹೆಚ್ಚಾಗಿ ತಿಳಿದಿರುವ, ಹೆಚ್ಚು ಬುದ್ಧಿವಂತ ಮತ್ತು ಈಗೋ ಸ್ವಭಾವದ ಪತಿ ಅಥವಾ ಪತ್ನಿ ಸಿಗುತ್ತಾರೆ. ಇವರ ಸಂಗಾತಿಯು ಎತ್ತರವಾಗಿದ್ದು ಮುಖದಲ್ಲಿ ವಿಭಿನ್ನ ತೇಜಸ್ಸನ್ನು ಹೊಂದಿರ್ತಾರೆ. ನೋಡಲು ಆಕರ್ಷಕವಾಗಿದ್ದು ಆಧುನಿಕ ಜೀವನ ಶೈಲಿಯನ್ನು ಇಷ್ಟಪಡುವವರಾಗಿರ್ತಾರೆ. ಇವರ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ಮದುವೆಯಾದ ಒಂದಷ್ಟು ವರ್ಷ ಏರಿಳಿತವಿದ್ದರೂ ಕೂಡ ನಂತರದ ದಿನಗಳಲ್ಲಿ ಇವರೇ ಹೊಂದಿಕೊಂಡು ಹೋಗುತ್ತಾರೆ. ಮಕರ ರಾಶಿಯವರ ಮಕ್ಕಳು ಉನ್ನತ ಮಟ್ಟದಲ್ಲಿ ಹೆಸರು ಮಾಡುತ್ತಾರೆ. ಮಕರ ರಾಶಿಯವರನ್ನು ಹೊರಗಿನಿಂದ ನೋಡಿದ್ರೆ ತುಂಬ ಗಂಭೀರ ಮತ್ತು ಸೀರಿಯಸ್ ವ್ಯಕ್ತಿ ಅಂತ ಅನಿಸುತ್ತೆ. ಇವರಿಗೆ ಆಟಿಟ್ಯೂಡ್ ತುಂಬ ಇದೆ ಅಂತಲೂ ಅನಿಸುತ್ತೆ. ಆದರೆ ಮನಸ್ಸಿನಿಂದ ತುಂಬಾ ಒಳ್ಳೆಯವರು ಮತ್ತು ಡೌನ್ ಟು ಅರ್ತ್ ಆಗಿರ್ತಾರೆ. ತಮ್ಮ ಭಾವನೆಯನ್ನು ಸುಲಭವಾಗಿ ವ್ಯಕ್ತಪಡಿಸೋದಿಲ್ಲ. ಇವರಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಇಷ್ಟ ಆಗಲ್ಲ. ಯಾಕಂದರೆ ನ್ಯಾಯದಾತ ರಾಶಿ ಇವರದ್ದು. ಫೇಕ್ ಪರ್ಸನ್ನಿಂದ ಇವರು ದೂರ ಇರಲು ಇಷ್ಟಪಡ್ತಾರೆ. ಇಂಥವರನ್ನು ತಮ್ಮ ಹತ್ತಿರವಿರಲಿ, ಅವರನ್ನು ತಿರುಗಿ ಕೂಡ ನೋಡೋದಿಲ್ಲ. ತಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನು ಯಾವತ್ತೂ ಮರೆಯೋದಿಲ್ಲ. ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಓದೋದ್ರಲ್ಲಿ ಮೀಡಿಯಮ್ ಆಗಿ ಇರ್ತಾರೆ. ಮನಸ್ಸಿಟ್ಟು ಓದಿದ್ರೆ ಎಲ್ಲವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಕೆರಿಯರ್ನ ಬಗ್ಗೆ ತುಂಬ ಟೆನ್ಷನ್ ಆಗಿರ್ತಾರೆ. ಯಾಕಂದರೆ ಇವರಿಗೆ ಸಕ್ಸಸ್ ತುಂಬ ನಿಧಾನವಾಗಿ ಸಿಗುತ್ತೆ. ತಮ್ಮ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ಖಂಡಿತ ಯಶಸ್ಸು ಸಾಧಿಸ್ತಾರೆ. ಶನಿದೇವರು ಇವರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿ ಮತ್ತೆ ಕೊನೆಗೆ ಸಕ್ಸಸ್ ಮತ್ತೆ ಉದ್ಧಾರ ಮಾಡ್ತಾರೆ. ಇವರು ತಮ್ಮ ಪಾಡಿಗೆ ಸುಮ್ಮನಿರ್ತಾರೆ. ಯಾರಾದರೂ ತಂಟೆಗೆ ಬಂದರೆ ಅವರನ್ನು ಸುಮ್ಮನೆ ಬಿಡೋದಿಲ್ಲ. ಇವರಿಗೆ ಫ್ರೆಂಡ್ಸ್ ತುಂಬ ಕಡಿಮೆ, ರಿಲೇಟಿವ್ಸ್ ಕೂಡ ಕಡಿಮೆ ಮಾತನಾಡುವವರಾಗಿರ್ತಾರೆ. ಇನ್ನು ಮಕರ ರಾಶಿಯವರ ನೆಗೆಟಿವ್ ಸೈಡ್ ನೋಡೋದಾದರೆ ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ. ಕೆಲವೊಮ್ಮೆ ಆಲಸ್ಯದವರು, ನಿದ್ದೆ ಪ್ರಿಯರಾಗಿರ್ತಾರೆ. ಇವರು ನೇರ ನುಡಿ, ಪಕ್ಕಾ ಪ್ರಾಕ್ಟಿಕಲ್ ವ್ಯಕ್ತಿಯಾಗಿರೋದ್ರಿಂದ ಕೆಲವರು ಇವರನ್ನು ಸ್ವಾರ್ಥಿಗಳು ಅಂತ ಅಂದುಕೊಳ್ತಾರೆ. ಆದರೆ ಮನಸ್ಸಿನಿಂದ ತುಂಬಾ ಒಳ್ಳೆಯವರಾಗಿರ್ತಾರೆ. ಕೆಲವೊಮ್ಮೆ ಮಕರ ರಾಶಿಯವರು ಜನರನ್ನು ಒಳ್ಳೆಯವರಂತ ನಂಬಿ ಮೋಸ ಹೋಗ್ತಾರೆ. ಈ ಗುಣ ಬದಲಾದರೆ ಒಳ್ಳೆಯದು.
ಇವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕು. ಮಕರ ರಾಶಿಯವರಿಗೆ ಹಲ್ಲುಗಳ ತೊಂದರೆ ಕಾಡಬಹುದು. ತಲೆನೋವು, ಪಿತ್ತ ಸಾಮಾನ್ಯವಾಗಿರುತ್ತೆ. ಆಹಾರ ಕ್ರಮ, ನಿಯಮಿತ ವ್ಯಾಯಾಮ, ನಡಿಗೆ ಜೀವನದಲ್ಲಿ ಅಳವಡಿಸಿಕೊಂಡರೆ ದೀರ್ಘಾಯಸ್ಸನ್ನು ಹೊಂದಬಹುದು. ಮಕರ ರಾಶಿಯವರಿಗೆ ಹಣ, ಖ್ಯಾತಿ ಬರಬೇಕೆಂದರೆ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸಬೇಕು. ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.